ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗಮನಿಸ್ತಾ ಇದ್ದೀರಾ ನನ್ನ ಒಂದು ಚಾರ್ಟ್ಸಲ್ಲಿ ಈ ರೀತಿಯಾಗಿ ಸ್ಟೈಲಿಶ್ ಆಗಿ ನೀವು ಕೂಡ ಚಾರ್ಟ್ಗಳನ್ನ ನಿಮ್ಮೊಂದು ಮೊಬೈಲ್ನಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಬೋದು. ಓಕೆನಾ ಫ್ರೆಂಡ್ಸ್? ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ರೀತಿಯ ಮೆಸೇಜ್ನ ನೀವು ನಿಮ್ಮೊಂದು ಮೊಬೈಲ್ನಲ್ಲಿ ಮಾಡಬೇಕಂದ್ರೆ ನಿಮಗೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಅಪ್ಲಿಕೇಶನ್ ನೇಮ್ ಬಂದು ಬಬಲ್ ಕೀಬೋರ್ಡ್ ಅಂತ ಹೇಳಿ ನೀವು ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ ತಕ್ಷಣ ಅಪ್ಲಿಕೇಶನ್ ಓಪನ್ ಮಾಡಿ. ಓಪನ್ ಮಾಡ್ಕೊಂಡಿದ ನಂತರ ಫ್ರೆಂಡ್ಸ್, ನಿಮಗೆ ಈ ರೀತಿಯಾದ ಒಂದು ಪರ್ಮಿಷನ್ನ ಕೇಳುತ್ತೆ. ನೀವು ಇಲ್ಲಿ ಅಕ್ಸೆಪ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ಫ್ರೆಂಡ್ಸ್, ನಿಮಗೆ ಲೋಡ್ ಆಗಿ ನಿಮಗೆ ಈ ರೀತಿಯಾಗಿ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ನಾನು ಇಲ್ಲಿ ಜಸ್ಟ್ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಫ್ರೆಂಡ್ಸ್, ನೀವು ಇಲ್ಲಿ ನಿಮ್ಮ ಒಂದು ಕೀಬೋರ್ಡ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಚೂಸ್ ಇನ್ಪುಟ್ ಮೆಥಡ್ ಅಂತ ಬಂದರೆ ನೀವು ಇಲ್ಲಿ ಬಬಲ್ ಎಲ್ ಕೀಬೋರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಫ್ರೆಂಡ್ಸ್, ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ಬರುತ್ತೆ. ನಿಮಗೆ ಇಲ್ಲಿ ಈ ಪ್ರತಿಯೊಂದು ಲ್ಯಾಂಗ್ವೇಜ್ ಸಿಗುತ್ತೆ. ಓಕೆನಾ, ಕನ್ನಡ ಆಗ್ಬೋದು, ಪ್ರತಿಯೊಂದು ಲ್ಯಾಂಗ್ವೇಜ್ ನಿಮಗೆ ಇಲ್ಲಿ ಸಿಗುತ್ತೆ. ನಾನು ಜಸ್ಟ್ ಇಲ್ಲಿ ಫ್ರೆಂಡ್ಸ್ ಇಂಗ್ಲೀಷ್ ಒಂದೇ ಇರೋದ್ರ ಒಂದನ್ನೇ ನಾನಿಲ್ಲಿ ಚೂಸ್ ಮಾಡ್ಕೋತೀನಿ. ಓಕೆನಾ, ನೋಡ್ಬೋದು ನಾನಿಲ್ಲಿ ಕನ್ನಡ ಕೂಡ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡು ಹಾಗೆ ಬ್ಯಾಕ್ ಬಂದು ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ಫ್ರೆಂಡ್ಸ್, ಇಲ್ಲಿ ನಿಮಗೆ ಈಗೊಂದು ಕಂಪ್ಲೀಟಾಗಿ ಈ ಒಂದು ಕೀಬೋರ್ಡ್ ಅನ್ನೋದು ನಿಮ್ಮೊಂದು ವಾಟ್ಸಪ್ಪಲ್ಲಿ ಯೂಸ್ ಆಗುತ್ತೆ. ಓಕೆನಾ, ಇಷ್ಟನ್ನು ಆದ ನಂತರ ನೀವು ಇಲ್ಲಿ ಕಟ್ ಮಾಡಿ ಈಗ ನಿಮ್ಮೊಂದು ವಾಟ್ಸಪ್ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡಿ ನೀವು ಯಾರಿಗಾದ್ರೂ ಒಂದು ಚಾರ್ಟ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್, ನಾನಿವಾಗ ನಿಮಗೆ ಈ ಒಂದು ಅಪ್ಲಿಕೇಶನ್ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಜಸ್ಟ್ ಒಂದು ಹಾಯ್ ಅಂತ ಮೆಸೇಜ್ನ ಟೈಪ್ ಮಾಡ್ತೀನಿ. ಹಾಯ್ ಬ್ರೋ ಅಂತ ನಾನು ಇಲ್ಲೊಂದು ಮೆಸೇಜ್ನ ಟೈಪ್ ಮಾಡಿದ ನಂತರ ಫ್ರೆಂಡ್ಸ್, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗಿಲ್ಲಿ, ಈಗ ನಿಮಗದು ನಾರ್ಮಲ್ ಕಾಣಿಸ್ತಾ ಇದೆ. ವೆಯ್ಟ್ ಮಾಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಗುಡ್ ಮಾರ್ನಿಂಗ್ ಅಂತೇಳಿ ಒಂದು ಕಲರ್ ಇದು ಬಂದಿರುವಂಥದ್ದು ನೀವು ಇಲ್ಲಿ ಗಮನಿಸ್ತಾ ಇದ್ರೆ. ಓಕೆನಾ, ನೀವು ಇಲ್ಲಿ ಜಸ್ಟ್ ಇಲ್ಲಿ ಗುಡ್ ಮಾರ್ನಿಂಗ್ ಅಂತ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ಈ ರೀತಿಯಾಗಿ ಒಂದು ಸ್ಟಿಕ್ಕರ್ನ ಮೂಲಕ ಒಂದು ಮೆಸೇಜ್ ಹೋಗುತ್ತೆ. ಅದೇ ನಂತರ ಗುಡ್ ಮಾರ್ನಿಂಗ್ ಬದಲು ಫ್ರೆಂಡ್ಸ್, ನಿಮಗೆ ಇಲ್ಲಿ ಕಲರ್ಗಳು ಚೇಂಜ್ ಆಗಬೇಕಂತಂದರೆ ನೀವು ಮಾಡಿರೋ ಮೆಸೇಜ್ನ ಒಂದು 2-3 ಟೈಮ್ಸ್ ನೀವು ಇಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ನೋಡ್ಬೋದು, ಈಗ ನೀವು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ನೋಡ್ಬೋದು ಇಲ್ಲಿ ಯಾವ ಥರ ಒಂದು ಸ್ಟೈಲ್ ಬರ್ತಾಯಿದೆ ಅಂತ ಗಮನಿಸ್ತಾ ಇರ್ಬೋದು. ಹಾಗೆ ಇನ್ನೊಂದು ಸಲ ನೋಡಿ, ಕಲರ್ ಇಲ್ಲಿ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿರುವಂತಹ ಒಂದು ಫಾಂಟ್ಸ್ಗಳಾಗಿರ್ಬೋದು, ನಾನಿಲ್ಲಿ ನಿಮಗಿಲ್ಲಿ ಲಯನ್ ಅಂತ ಟೈಪ್ ಮಾಡ್ತೀನಿ. ಓಕೆನಾ, ಲಯನ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲೊಂದು ಇಮೋಜಿ ಕಾಣ್ತಾ ಇರ್ಬೋದು. ಆ ಒಂದು ಇಮೋಜಿನ ನೀವು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಆ ಒಂದು ಇಮೋಜಿ ಏನಿದೆ ಅದು ನಿಮಗಿಲ್ಲಿ ಸ್ಟಿಕ್ಕರ್ ಆಗಿ ಹೋಗುತ್ತೆ ಫ್ರೆಂಡ್ಸ್. ಓಕೆನಾ, ನಂತರ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಫಾಂಟ್ಗಳನ್ನ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನಾನೀಗ ನೋಡ್ಬೋದು ಇಲ್ಲಿ ನಾನು ಈಗ ಈ ಒಂದು ಫಾಂಟನ್ನು ನಾನಿಲ್ಲಿ ಯೂಸ್ ಮಾಡ್ತೀನಿ. ನೋಡ್ಬೋದು ಫ್ರೆಂಡ್ಸ್. ಓಕೆನಾ, ಇಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಫಾಂಟ್ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಾ, ನೋಡಿ ಇಲ್ಲಿ ಫಾಂಟ್ಗಳು ಕೂಡ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಿ ಚೇಂಜ್ ಮಾಡ್ಬೋದು ಅಂತ ಹೇಳಿ. ಓಕೆನಾ, ನಂತರ ಫ್ರೆಂಡ್ಸ್, ಇನ್ನೂ ಹಲವಾರು ಈ ಒಂದು ಅಪ್ಲಿಕೇಶನಲ್ಲಿ ಕ್ವಾಟ್ಸ್ ಇದೆ ಮತ್ತು ಜೋಕ್ಸ್, ಈ ರೀತಿಯಾಗಿ ನಿಮಗೆ ಸುಮಾರು ಇದೆ. ಓಕೆನಾ, ನೀವು ಇಂಟರ್ನೆಟ್ ಕನೆಕ್ಷನ್ನ ಆನ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಬೇಕಂದ್ರೆ ಜಸ್ಟ್ ಮೆಸೇಜ್ಗೆ ಬೇಕಿಲ್ಲ, ಇನ್ನಿರ್ತಾರೆ ಜೋಕ್ಸ್ ಆಗಿರ್ಬೋದು, ಜಿಎಫ್ಗೆ, ಈ ರೀತಿಯಾಗಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಬೇಕಾಗುತ್ತೆ. ನಂತರ ಸ್ಟಿಕ್ಕರ್ನ ಕ್ರಿಯೇಟ್ ಮಾಡಬೇಕಂತಂದರೆ ನೀವು ಇಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ಫ್ರೆಂಡ್ಸ್, ಇಲ್ಲಿ ನಿಮ್ಮೊಂದು ಫೇಸ್ನ ಕೇಳುತ್ತೆ ಇದು. ಓಕೆನಾ, ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಮೊಂದು ಫೇಸ್ನ ಕೇಳುತ್ತೆ. ನೀವು ಇಲ್ಲಿ ನಿಮ್ಮೊಂದು ಫೇಸ್ನ ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಗಮನಿಸ್ತಾ ಇರ್ಬೋದು ನನ್ನ ಇಲ್ಲಿ ಒಂದು ಚಿಕ್ಕ ಜೀಫ್ ಆಗಿ ಮಾಡಿರುವಂಥದ್ದು. ಓಕೆನಾ ಫ್ರೆಂಡ್ಸ್, ನಂತರ ನಿಮಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಆಪ್ಷನ್ಸ್ ಬೇಕಂದರೆ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಹಾಗೆ ನೀವು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನೀವು ಇಲ್ಲಿ ಕೀಬೋರ್ಡ್ ಸೆಟ್ಟಿಂಗ್ನಲ್ಲಿ ಇರ್ತೀರಾ. ಹಾಗೆ ನೀವು ಇಲ್ಲಿ ಬ್ಯಾಕ್ ಬಂದರೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಕಾಣಿಸ್ಬೋದು ಮೈ ಹೆಡ್ಸ್ ಅಂತೇಳಿ ಆಪ್ಷನ್ ಇದೆ. ಓಕೆನಾ, ನೀವು ಇಲ್ಲಿ ನಿಮ್ಮೊಂದು ಹೆಡ್ಸ್ನ ನೀವು ಇಲ್ಲಿ ಕೊಟ್ಟರೆ, ಲೈಕ್ ನಾನು ನಿಮಗೊಂದು ಶೋನ ತೋರಿಸಿ ನೋಡ್ಬೋದು. ಇಲ್ಲಿ ನಿಮ್ಮೊಂದು ಫೇಸ್ನ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗಿಲ್ಲಿ ನೀವು ನಿಮ್ಮೊಂದು ಫೇಸ್ನಲ್ಲೇ ನೀವು ಇಲ್ಲಿ ಈ ರೀತಿಯಾದ ಒಂದು ಸ್ಟಿಕ್ಕರ್ಸ್ಗಳನ್ನ ಸೆಂಡ್ ಮಾಡ್ಬೋದು. ಲೈಕ್ ಸ್ಟಿಕ್ಕರ್ಸ್ ಅಂತಂದರೆ ನೀವು ನೋಡಿರ್ತೀರಾ. ಓಕೆನಾ, ಆ ರೀತಿ ಸ್ಟಿಕ್ಕರ್ಸ್ಗಳನ್ನ ನೀವು ನಿಮ್ಮೊಂದು ವಾಟ್ಸಪ್ನಲ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡ್ಬೋದು. ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.